G26 ಅಲ್ಲಿ ನಡೆದಿರೋ ಮತ್ತು ನಡೆಯಲಿರುವಂತಹ ಪ್ರಮುಖ ಶೃಂಗ ಸಭೆಗಳು ಮತ್ತು ಸ್ಥಳಗಳು, ಇಂಪಾರ್ಟೆಂಟ್ ಸಮಿಟ್ಸ್ ಅಂಡ್ ವೆನ್ಯೂಸ್. ಈ ಸಮಿಟ್ ಗಳ ರಿಲೇಟೆಡ್ ಆಗಿ ನಾವು ಎಕ್ಸಾಮ್ ಅಲ್ಲಿ 1 or 2 ಕ್ವೆಶನ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಯಾವ ರೀತಿ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ G20 ಆಗಿರ್ಬೋದು, G7 ಆಗಿರ್ಬೋದು, ಬ್ರಿಕ್ಸ್ ಸಮಿಟ್ ಆಗಿರ್ಬೋದು, SCO ಆಗಿರ್ಬೋದು, ಎನ್ವಿರಾನ್ಮೆಂಟ್ ರಿಲೇಟೆಡ್ ಆಗಿ ನಡೆಯುವಂತಹ ಕಾಪ್ ಸಮಿಟ್ ಗಳಾಗಿರ್ಬೋದು. ಈ ಒಂದು ಸಮಿಟ್ ಗಳು ಎಷ್ಟನೇ ಸಮಿಟ್ ಆಗಿದೆ, ಯಾವ ಸ್ಥಳದಲ್ಲಿ ಸಮಿಟ್ ನಡೆದಿದೆ ಅಥವಾ ನಡೆಯಲಿದೆ, ಈ ಸಮಿಟ್ ಗಳಲ್ಲಿ ಯಾವ ವಿಷಯಗಳ ಬಗ್ಗೆ ಡಿಸ್ಕಷನ್ ಅನ್ನ ಮಾಡಲಾಗುತ್ತೆ, ನಮ್ಮ ಇಂಡಿಯಾದ ರೋಲ್ ಏನಿದೆ ಅಂಡ್ ಈ ಸಮಿಟ್ ಗಳ ಹಿನ್ನೆಲೆ ಏನಿದೆ, ಈ ರೀತಿಯಾಗಿ ನಾವು ಎಕ್ಸಾಮ್ ಅಲ್ಲಿ ಕ್ವೆಶನ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಹೆಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಪ್ರಜ್ಞಾನ ಇಂಡಿಯಾ ಕರೆಂಟ್ ಅಫೇರ್ಸ್ ಸೀರೀಸ್. ತುಂಬಾ ಜನ ವಿಡಿಯೋನ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಪ್ರೀವಿಯಸ್ ವಿಡಿಯೋಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಅನ್ನ ನೀಡಿದ್ದೀರಾ, ಥ್ಯಾಂಕ್ ಯು. 6 months or 1 year ಯಾವ ಟಾಪಿಕ್ ರಿಲೇಟೆಡ್ ಆಗಿ ನೀವು ಕರೆಂಟ್ ಅಫೇರ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮುಂದಿನ ದಿನಗಳಲ್ಲಿ ಆದಷ್ಟು ಆ ಟಾಪಿಕ್ ಗಳ ರಿಲೇಟೆಡ್ ಆಗಿ ಕರೆಂಟ್ ಅಫೇರ್ಸ್ ನ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಇವತ್ತಿನ ಟಾಪಿಕ್ ಆಗಿರುವಂತಹ ಇಂಪಾರ್ಟೆಂಟ್ ಸಮಿಟ್ಸ್ ಅಂಡ್ ವೆನ್ಯೂಸ್, ಪ್ರಮುಖ ಶೃಂಗ ಸಭೆಗಳು ಮತ್ತು ಸ್ಥಳಗಳು. ಮೊದಲನೇದಾಗಿ ಯಾವ ಸಮಿಟ್ ಅಂತ ಅಂದ್ರೆ G7 ಸಮಿಟ್. G7 ಸಮಿಟ್ ಇದು ಎಷ್ಟನೇ G7 ಸಮಿಟ್ ಆಗಿದೆ ಅಂತ ಅಂದ್ರೆ 52nd G7 ಸಮಿಟ್ ಆಗಿದೆ. 52nd G7 ಸಮಿಟ್ ಆಗಿದೆ. ಸೊ ಇದು ಯಾವ ಒಂದು ಸ್ಥಳದಲ್ಲಿ ನಡೆದಿದೆ ಅಂತ ಅಂದ್ರೆ ಫ್ರಾನ್ಸ್ ನ ಇವಿಯಾನ್ ಲೆಸ್ಬೈನ್ಸ್ ಅನ್ನೋ ಒಂದು ಸ್ಥಳದಲ್ಲಿ ಈ 52nd G7 ಸಮಿಟ್ ನಡೆದಿದೆ. ಸೊ ಈ 52nd G7 ಸಮಿಟ್ ಥೀಮ್ ಏನಿದೆ ಅಂತ ಅಂದ್ರೆ forging new partnership, forging new partnership, new partnership, rebuilding international solidarity. ಇಂಟರ್ನ್ಯಾಷನಲ್ ಸಾಲಿಡಾರಿಟಿ ಇದು 52nd G7 ಸಮಿಟ್ ನ ಥೀಮ್ ಆಗಿದೆ. ಸೊ 51ನೇ G7 ಸಮಿಟ್ ಎಲ್ಲಿ ನಡೆದಿತ್ತು ಅಂತ ಅಂದ್ರೆ ಕೆನಡಾ. ಇದು 2025 ಅಲ್ಲಿ. ಸೊ ಇದು ವಾರ್ಷಿಕವಾಗಿ ಅಂದ್ರೆ ಆನೆಯಲ್ಲಿ ನಡೆಯುವಂತಹ ಸಮಿಟ್ ಆಗಿದೆ. ಸೊ ಈ G7 ಸಮಿಟ್ ಹಿನ್ನೆಲೆನ ನೋಡೋದಾದ್ರೆ, ಇದು G7 ಅಂದ್ರೆ ಗ್ರೂಪ್ ಆಫ್ 7 ಕಂಟ್ರೀಸ್ ಇರುವಂತಹ ಒಂದು ಇನ್ಫಾರ್ಮಲ್ ಗ್ರೂಪಿಂಗ್ ಆಗಿದೆ. ಇನ್ಫಾರ್ಮಲ್ ಗ್ರೂಪಿಂಗ್ ಆಗಿದೆ. ಇದು ಯಾವಾಗ ಪ್ರಾರಂಭ ಆಯ್ತು ಅಂತ ನೋಡೋದಾದ್ರೆ 1975 ಅಲ್ಲಿ G6 ಅಂದ್ರೆ ಗ್ರೂಪ್ ಆಫ್ 6 ಕಂಟ್ರಿಗಳಿರುವಂತಹ ಒಂದು ಗ್ರೂಪ್ ಆಗಿ ಸ್ಟಾರ್ಟ್ ಆಗುತ್ತೆ. ಯಾವೆಲ್ಲ ಕಂಟ್ರೀಸ್ ಇರುತ್ತೆ ಅಂತ ಅಂದ್ರೆ ಜಪಾನ್, USA, ಇಟಾಲಿ, UK, ಫ್ರಾನ್ಸ್, ಜರ್ಮನಿ. ಈ 6 ಕಂಟ್ರೀಸ್ ಇರುತ್ತೆ. 1976 ಅಲ್ಲಿ ಈ G6 ಗೆ ಕೆನಡಾ ಆಡ್ ಆಗುತ್ತೆ. ಅವಾಗ ಇದು G7 ಗ್ರೂಪ್ ಆಗಿ ಮುಂದುವರಿಯುತ್ತೆ. 1997 ಅಲ್ಲಿ ರಷ್ಯಾ ಕೂಡ ಈ G7 ಗೆ ಆಡ್ ಆಗಿರುತ್ತೆ. ಅವಾಗ ಇದು G8 ಗ್ರೂಪಿಂಗ್ ಆಗಿರುತ್ತೆ. ಆದ್ರೆ 2014 ಅಲ್ಲಿ ರಷ್ಯಾ ಕ್ರಿಮಿಯಾ ಪ್ರದೇಶವನ್ನ ಆಕ್ರಮಿಸಿಕೊಳ್ಳೋದ್ರಿಂದ 2014 ಅಲ್ಲಿ ರಷ್ಯಾವನ್ನ ಈ G7 ಇಂದ ರಿಮೂವ್ ಮಾಡಲಾಗುತ್ತೆ. ಸೊ G8 ಇಂದ ರಿಮೂವ್ ಮಾಡಲಾಗುತ್ತೆ. ಸೊ ಅಗೇನ್ ಇದು G7 ಗ್ರೂಪಿಂಗ್ ಆಗಿ ಮುಂದುವರಿಯುತ್ತೆ. ಈ G7 ಗ್ರೂಪಿಂಗ್ ಏನಿದೆ ಇದ್ರದ್ದು ಇಂಡಿಯಾ ಮೆಂಬರ್
ಕಂಟ್ರಿ ಇಲ್ಲ. ಸೊ ಈ ಒಂದು ಪಾಯಿಂಟ್ ನಮ್ಗೆ ಎಕ್ಸಾಮ್ ಅಲ್ಲಿ ಇಂಪಾರ್ಟೆಂಟ್ ಆಗತ್ತೆ. ಯಾಕಂದ್ರೆ G7 ಗ್ರೂಪಿಂಗ್ ಇಂಡಿಯಾ ಮೆಂಬರ್ ಇದೆಯಾ ಅಂತೇಳಿ ಕ್ವಶನ್ ಅನ್ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಈ G7 ಕಂಟ್ರೀಸ್ಗಳೇನಿದೆ ಇದನ್ನ ನೆನ್ಪಿಟ್ಕೊಳ್ಳೋಕೆ ನಿಮ್ಗೆ ನ್ಯೂಮಾನಿಕ್ಸ್ ನಿಮ್ಗೆ ಎಲ್ರಿಗೂ ಗೊತ್ತಿರ್ಬೋದು. ಜ್ಯೂಸ್ ವಿತ್ ಗರ್ಲ್ ಫ್ರೆಂಡ್, ಜ್ಯೂಸ್ ವಿತ್ ಗರ್ಲ್ ಫ್ರೆಂಡ್ ಆರ್ ಗ್ರ್ಯಾಂಡ್ ಫಾದರ್, ಯಾವ್ದಾದ್ರು ನೆನ್ಪಿಟ್ಕೋಬಹುದು ನೀವು. ಸೊ ಜೆ ಅಂದ್ರೆ ಜಪಾನ್, ಯು ಅಂದ್ರೆ USA, ಐ ಅಂದ್ರೆ ಇಟಾಲಿ, ಸಿ ಅಂದ್ರೆ ಕೆನಡಾ, ಇ ಅಂದ್ರೆ ಇಂಗ್ಲೆಂಡ್, UK, ಜಿ ಅಂದ್ರೆ ಜರ್ಮನಿ, ಎಫ್ ಅಂದ್ರೆ ಫ್ರಾನ್ಸ್. ನ್ಯೂಮಾನಿಕ್ಸ್ ಮುಖಾಂತರ ನೆನ್ಪಿಟ್ಕೊಂಡ್ರೆ ನಮ್ಗೆ ಕಂಟ್ರಿಗಳು ಈಸಿ ಆಗಿ ನೆನ್ಪಿರುತ್ತೆ. ಜ್ಯೂಸ್ ವಿತ್ ಗರ್ಲ್ ಫ್ರೆಂಡ್, ಜಪಾನ್, USA, ಇಟಲಿ, ಕೆನಡಾ, ಇಂಗ್ಲೆಂಡ್, ಜರ್ಮನಿ, ಫ್ರಾನ್ಸ್ ಇವು G7 ಮೆಂಬರ್ ಕಂಟ್ರೀಸ್ ಆಗಿದೆ. ಸೊ ಇದನ್ನ ಮ್ಯಾಪ್ ಥ್ರೂ ನೋಡೋದಾದ್ರೆ ಮ್ಯಾಪಿಂಗ್ ಮುಖಾಂತರ ಕೂಡ ನಮ್ಗೆ ಈಸಿಯಾಗಿ ನಾವು ಕಂಟ್ರಿಗಳನ್ನ ನೆನ್ಪಿಟ್ಕೋಬಹುದು. ಏಷ್ಯಾದಲ್ಲಿ ಬಂದ್ರೆ ಜಪಾನ್, ಯುರೋಪ್ ಅಲ್ಲಿ ಇಟಲಿ, ಫ್ರಾನ್ಸ್, UK, ಜರ್ಮನಿ, USA ಅಲ್ಲಿ ನಾರ್ತ್ ಅಮೆರಿಕಾದಲ್ಲಿ ಕೆನಡಾ, USA ಇದು G7 ಮೆಂಬರ್ ಕಂಟ್ರೀಸ್ ಆಗಿದೆ. ಇಂಡಿಯಾ G7 ಮೆಂಬರ್ ಕಂಟ್ರಿ ಇಲ್ಲ. ಈ ಪಾಯಿಂಟ್ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಸಮ್ಮಿಟ್ ಯಾವ್ದಿದೆ ಅಂತ ಅಂದ್ರೆ G20 ಸಮ್ಮಿಟ್. ಇದು ಎಷ್ಟನೇ G20 ಸಮ್ಮಿಟ್ ಆಗಿದೆ ಅಂತ ಅಂದ್ರೆ 21ನೇ G20 ಸಮ್ಮಿಟ್ ಆಗಿದೆ. ಇದು 2026 ಅಲ್ಲಿ ಡಿಸೆಂಬರ್ ಅಲ್ಲಿ ನಡೆಯುತ್ತೆ. ಯಾವ ಒಂದು ಸ್ಥಳದಲ್ಲಿ G20 ಸಮ್ಮಿಟ್ ನಡೆಯುತ್ತೆ ಅಂತ ಅಂದ್ರೆ ಮಿಯಾಮಿ ಫ್ಲೋರಿಡಾ ಇನ್ USA ಕಂಟ್ರಿಯಲ್ಲಿರುವಂತಹ ಫ್ಲೋರಿಡಾ ರಾಜ್ಯದಲ್ಲಿರುವಂತಹ ಮಿಯಾಮಿ ಅನ್ನೋ ಒಂದು ಸಿಟಿಯಲ್ಲಿ ಈ 21ನೇ G20 ಸಮ್ಮಿಟ್ ನಡೆಯಲಿದೆ. ಯಾವಾಗ ಅಂತ ಅಂದ್ರೆ ಡಿಸೆಂಬರ್ ಅಲ್ಲಿ. ಸೊ 20ನೇ G7 ಸಮ್ಮಿಟ್ ಎಲ್ಲಿ ನಡೆದಿತ್ತು ಅಂತ ಅಂದ್ರೆ 20ನೇ G20 ಸಮ್ಮಿಟ್ ಎಲ್ಲಿ ನಡೆದಿತ್ತು ಅಂತ ಅಂದ್ರೆ ಜೋಹಾನ್ಸ್ಬರ್ಗ್, ಸೌತ್ ಆಫ್ರಿಕಾ. ಇಲ್ಲಿ 20ನೇ G20 ಸಮ್ಮಿಟ್ ನಡೆದಿತ್ತು. ಸೊ ಈ G20 ಹಿನ್ನೆಲೆನ ನೋಡೋದಾದ್ರೆ ಇದು ಗ್ರೂಪ್ ಆಫ್ 20 ಕಂಟ್ರೀಸ್ ಇರುವಂತ ಒಂದು ಇನ್ಫಾರ್ಮಲ್ ಗ್ರೂಪಿಂಗ್ ಆಗಿದೆ. ಇನ್ಫಾರ್ಮಲ್ ಇಂಟರ್ನ್ಯಾಷನಲ್ ಗ್ರೂಪಿಂಗ್ ಆಗಿದೆ. ಸೊ ಇದು 1999 ಅಲ್ಲಿ ಪ್ರಾರಂಭ ಆಗುತ್ತೆ. 1999 ಅಲ್ಲಿ ಪ್ರಾರಂಭ ಆಗುತ್ತೆ. ಪ್ರೆಸೆಂಟ್ ಅಲ್ಲಿ ನಾವು ಇದರಲ್ಲಿ G21 ಕಂಟ್ರೀಸ್. ಪ್ರೆಸೆಂಟ್ ಅಲ್ಲಿ ನಾವು ಇದರಲ್ಲಿ 21 ಕಂಟ್ರೀಸ್ ನ ನೋಡ್ಬೋದು. ಅಂದ್ರೆ 2023 ಅಲ್ಲಿ ಇದಕ್ಕೆ ಆಫ್ರಿಕನ್ ಯೂನಿಯನ್ ಆಡ್ ಆಗಿರುತ್ತೆ. ಪ್ರೆಸೆಂಟ್ ಅಲ್ಲಿ ಇದರಲ್ಲಿ 21 ಕಂಟ್ರೀಸ್ ಇದೆ. ಎಕ್ಸಾಮ್ ಅಲ್ಲಿ ಕೆಲವೊಂದು ಕಂಟ್ರೀಸ್ ಗಳನ್ನ ಕೊಟ್ಟು ಇದರಲ್ಲಿ ಯಾವ ಒಂದು ಕಂಟ್ರಿ G20 ಗ್ರೂಪಿಂಗ್ ಅಲ್ಲಿ ಬರೋದಿಲ್ಲ ಅಂತ ಹೇಳಿ ಕೇಳ್ಬೋದು. ಅಥವಾ ರೀಸೆಂಟ್ ಆಗಿ ಆಡ್ ಆಗಿರುವಂತಹ ಆಫ್ರಿಕನ್ ಯೂನಿಯನ್ ಇದು G20 ಗ್ರೂಪಿಂಗ್ ಮೆಂಬರ್ ಕಂಟ್ರಿ ಆಗಿದೆ ಅಂತ ಹೇಳಿ ಕೇಳುವಂತಹ ಚಾನ್ಸಸ್ ಕೂಡ ಇರತ್ತೆ. ಸೊ ಈ G20 ಗ್ರೂಪಿಂಗ್ ಏನಿದೆ, ಇಂಟರ್ನ್ಯಾಷನಲ್ ಗ್ರೂಪಿಂಗ್ ಏನಿದೆ, ಇದು ಎಕನಾಮಿಕ್ಸ್ ಆಗಿರ್ಬೋದು, ಪೊಲಿಟಿಕಲಿ ಆಗಿರ್ಬೋದು, ಈ ತರ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಈ ಒಂದು ಗ್ರೂಪಿಂಗ್ ನ ಮಾಡಲಾಗಿದೆ. ಸೊ ಈ G20 ಅಲ್ಲಿ ನಮ್ಮ ಇಂಡಿಯಾ ಮೆಂಬರ್ ಕಂಟ್ರಿ ಆಗಿದೆ. ಸೊ ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. G20 ಅಲ್ಲಿ ಇಂಡಿಯಾ ಮೆಂಬರ್ ಕಂಟ್ರಿ ಆಗಿದೆ, ಬಟ್ G7 ಅಲ್ಲಿ ಇಂಡಿಯಾ ಮೆಂಬರ್ ಕಂಟ್ರಿ ಆಗಿ ಇಲ್ಲ. ಸೊ ಯಾವೆಲ್ಲ ಕಂಟ್ರೀಸ್ ಇದರಲ್ಲಿ ಬರುತ್ತೆ ಅಂತ ಅಂದ್ರೆ ಈ G7 ಅಲ್ಲಿ ಏನೆಲ್ಲ ನೋಡಿದ್ವಿ ಆ ಎಲ್ಲಾ ಕಂಟ್ರೀಸು ಈ G20 ಅಲ್ಲಿ ಮೆಂಬರ್ ಕಂಟ್ರೀಸ್ ಆಗಿದೆ. ಪ್ಲಸ್ ಅದನ್ನ ಬಿಟ್ರೆ ಒಂದು 14 ಕಂಟ್ರೀಸ್ ಎಕ್ಸ್ಟ್ರಾ ಆಡ್ ಆಗತ್ತೆ. ಸೊ ಯಾವೆಲ್ಲ ಕಂಟ್ರೀಸ್ ಬರುತ್ತೆ ಅಂತ ಹೇಳಿ ನೋಡೋದಾದ್ರೆ
ಮ್ಯಾಪಿಂಗ್ ಮುಖಾಂತರ ನೋಡಿದ್ರೆ ನಮ್ಗೆ ಈಸಿಯಾಗಿ ನೆನ್ಪಿರತ್ತೆ. ಈ G7 ಅಲ್ಲಿ ಆಗ್ಲೇ ಹೇಳ್ದಂಗೆ G7 ಅಲ್ಲಿ ಏನೆಲ್ಲಾ ಕಂಟ್ರೀಸ್ ಬರುತ್ತೆ, ಕೆನಡಾ ಆಗಿರ್ಬೋದು, ಫ್ರಾನ್ಸ್, ಜರ್ಮನಿ, ಇಟಾಲಿ, ಜಪಾನ್, UK, USA ಈ ಎಲ್ಲಾ ಕಂಟ್ರೀಸ್ ಕೂಡ G20 ಅಲ್ಲಿ ಬರುತ್ತೆ. ಅದ್ರ ಜೊತೆಗೆ ರಷ್ಯಾ ಏನ್ ಹೇಳಿದ್ವಿ, G8 ಗೆ ಆಡ್ ಆಗಿರುತ್ತಲ್ಲ ರಷ್ಯಾ, ಆ ಒಂದು ಕಂಟ್ರಿ ಕೂಡ G20 ಅಲ್ಲಿ ಇದೆ. ಪ್ಲಸ್ G20 ಅಲ್ಲಿ ಇನ್ನ ಯಾವೆಲ್ಲ ಕಂಟ್ರೀಸ್ ಬರುತ್ತೆ ಅಂತಂದ್ರೆ ಅರ್ಜೆಂಟೈನಾ, ಆಸ್ಟ್ರೇಲಿಯಾ, ಬ್ರಾಜಿಲ್, ಚೀನಾ, ಯುರೋಪಿಯನ್ ಯೂನಿಯನ್, ಇಂಡಿಯಾ, ಇಂಡೋನೇಷಿಯಾ, ಮೆಕ್ಸಿಕೋ, ಸೌದಿ ಅರೇಬಿಯಾ, ಸೌತ್ ಆಫ್ರಿಕಾ, ಸೌತ್ ಕೊರಿಯಾ, ಟರ್ಕಿ ಇಷ್ಟು ಕಂಟ್ರೀಸ್ಗಳು G20 ಅಲ್ಲಿ ಬರುತ್ತೆ. ಇದನ್ನ ಮ್ಯಾಪಿಂಗ್ ಅಲ್ಲಿ ನೋಡೋದಾದ್ರೆ ಈ ನಾರ್ತ್ ಅಮೆರಿಕಾಗೆ ಬಂದ್ರೆ ಕೆನಡಾ, USA, ಮೆಕ್ಸಿಕೋ, ಸೌತ್ ಅಮೆರಿಕಾದಲ್ಲಿ ಬ್ರಾಜಿಲ್, ಅರ್ಜೆಂಟೈನಾ, ಯುರೋಪ್ ಅಲ್ಲಿ ಬಂದ್ರೆ ಯುನೈಟೆಡ್ ಕಿಂಗ್ಡಮ್, ಫ್ರಾನ್ಸ್, ಜರ್ಮನಿ, ಯುರೋಪಿಯನ್ ಯೂನಿಯನ್, ಇಟಾಲಿ. ಆಫ್ರಿಕಾಗ್ ಬಂದ್ರೆ ಸೌತ್ ಆಫ್ರಿಕಾ ಪ್ಲಸ್ 2023 ಅಲ್ಲಿ ಆಡ್ ಆಗಿರೋ ಆಫ್ರಿಕನ್ ಯೂನಿಯನ್, ರಷ್ಯಾ, ಟರ್ಕಿ, ಸೌದಿ ಅರೇಬಿಯಾ, ಇಂಡಿಯಾ, ಚೀನಾ, ಇಂಡೋನೇಷಿಯಾ, ಆಸ್ಟ್ರೇಲಿಯಾ, ಜಪಾನ್, ಸೌತ್ ಕೊರಿಯಾ ಇಷ್ಟು G20 ಮೆಂಬರ್ ಕಂಟ್ರೀಸ್ ಆಗಿದೆ. ನೆಕ್ಸ್ಟ್ ಸಮ್ಮಿಟ್ ಯಾವ್ದಿದೆ ಅಂತಂದ್ರೆ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್ ಸಮ್ಮಿಟ್. ಇದು ಎಷ್ಟನೇ ಸಮ್ಮಿಟ್ ಆಗಿದೆ ಅಂತಂದ್ರೆ ಫಸ್ಟ್ ಸಮ್ಮಿಟ್, ಮೊದಲನೇ ಸಮ್ಮಿಟ್ ಆಗಿದೆ. ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್ ನ ಫಸ್ಟ್ ಸಮ್ಮಿಟ್ ಆಗಿದೆ. ಇದು 2026 ಅಲ್ಲಿ ನಡೆದಿರೋದು. ಈ ಒಂದು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್ ಫಸ್ಟ್ ಸಮ್ಮಿಟ್ ಎಲ್ಲಿ ನಡೆದಿದೆ ಅಂತ ಅಂದ್ರೆ ನ್ಯೂ ಡೆಲ್ಲಿ, ಇಂಡಿಯಾ. ಸಾರಿ, ನ್ಯೂ ಡೆಲ್ಲಿ, ಇಂಡಿಯಾದಲ್ಲಿ ಈ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್ ನ ಫಸ್ಟ್ ಸಮ್ಮಿಟ್ ನಡೆದಿದೆ. ಇದ್ರದ್ದು ಥೀಮ್ ಏನಿದೆ ಅಂತ ಅಂದ್ರೆ ಸೇವ್ ಬಿಗ್ ಕ್ಯಾಟ್ಸ್, ಸೇವ್ ಹ್ಯುಮ್ಯಾನಿಟಿ, ಸೇವ್ ಎಕೋಸಿಸ್ಟಮ್. ಇದು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್ ನ ಸಮ್ಮಿಟ್ ಆಗಿದೆ. ಸೊ ಈ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್ ಏನಿದೆ ಇದು ಯಾವಾಗ ಪ್ರಾರಂಭವಾಯಿತು ಅಂತ ಅಂದ್ರೆ 2023 ಅಲ್ಲಿ 2023 ಅಲ್ಲಿ ಪ್ರಾಜೆಕ್ಟ್ ಟೈಗರ್ ಏನಿದೆ ಅದ್ರದ್ದು 50th ಆನಿವರ್ಸರಿ, ಪ್ರಾಜೆಕ್ಟ್ ಟೈಗರ್ದು 50th ಆನಿವರ್ಸರಿ. ಎಂದು ಈ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್, ಅಂತಾರಾಷ್ಟ್ರೀಯ ದೊಡ್ಡ ಬೆಕ್ಕುಗಳ ಒಕ್ಕೂಟ, ಇದನ್ನ ಪ್ರಾರಂಭ ಮಾಡ್ತಾರೆ. ಸೊ ಈ ಪ್ರಾಜೆಕ್ಟ್ ಟೈಗರ್ ಯಾವಾಗ ಸ್ಟಾರ್ಟ್ ಆಗಿರುತ್ತೆ ಅಂತ ಅಂದ್ರೆ 1973 ಅಲ್ಲಿ ಇದು ಪ್ರಾರಂಭ ಆಗಿರುತ್ತೆ. ಇದ್ರದ್ದು 50ನೇ ಆನಿವರ್ಸರಿ ಎಂದು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್ ನ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಅಂತ ಅಂದ್ರೆ ಟು ಸೇವ್ ಬಿಗ್ ಕ್ಯಾಟ್ಸ್, ನಾವು ದೊಡ್ಡ ಬೆಕ್ಕುಗಳು ಅಂತ ಏನ್ ಹೇಳಿ ಕರಿತೀವಿ ಅವನ್ನ ಕನ್ಸರ್ವ್ ಮಾಡೋದಕ್ಕೋಸ್ಕರ ಈ ಬಿಗ್ ಕ್ಯಾಟ್ ಅಲೈನ್ಸ್ ನ ಸ್ಟಾರ್ಟ್ ಮಾಡ್ತಾರೆ. ಸೊ ಯಾವೆಲ್ಲ ಬಿಗ್ ಕ್ಯಾಟ್ಸ್ ಬರುತ್ತೆ ಅಂತ ಅಂದ್ರೆ 7 ಬಿಗ್ ಕ್ಯಾಟ್ಸ್ ಅನ್ನ ನಾವು ನೋಡ್ಬೋದು. ಯಾವ್ದು 7 ಬಿಗ್ ಕ್ಯಾಟ್ಸ್ ಅಂತ ಅಂದ್ರೆ ಟೈಗರ್, ಹುಲಿ, ಲಯನ್, ಸಿಂಹ, ಲಿಯೋಪಾರ್ಡ್, ಚಿರತೆ, ಸ್ನೋ ಲಿಯೋಪಾರ್ಡ್, ಹಿಮ ಚಿರತೆ, ಚೀತಾ, ಪೂಮಾ ಅಂಡ್ ಜಾಗ್ವರ್. ಇವು 7 ಬಿಗ್ ಕ್ಯಾಟ್ಸ್ ಆಗಿದೆ. ನಮ್ಮ ಇಂಡಿಯಾದಲ್ಲಿ ಇದರಲ್ಲಿ 5 ಬಿಗ್ ಕ್ಯಾಟ್ಸ್ ಗಳು ಮಾತ್ರ ಕಂಡು ಬರುತ್ತವೆ. 5 ಬಿಗ್ ಕ್ಯಾಟ್ಸ್ ಮಾತ್ರ ಇಂಡಿಯಾದಲ್ಲಿ ಕಂಡು ಬರುತ್ತೆ. ಪೂಮಾ ಅಂಡ್ ಜಾಗ್ವರ್ ಏನಿದೆ ಇವು ನಮ್ಮ ಇಂಡಿಯಾದಲ್ಲಿ ಕಂಡು ಬರೋದಿಲ್ಲ.
ಸೊ ಈ ಚೀತಾ ಏನಿದೆ, ಚೀತಾ 1952 ಅಲ್ಲಿ ಇದು ಎಕ್ಸ್ಟೆಂಟ್ ಆಗಿರುತ್ತೆ, ಅಂದ್ರೆ ಅಳಿದು ಹೋಗಿರುತ್ತೆ. ಆದ್ರೆ 2022 ಅಲ್ಲಿ ಪ್ರಾಜೆಕ್ಟ್ ಚೀತಾ ಮುಖಾಂತರ ಇಂಡಿಯಾಗೆ ಚೀತಾಗಳನ್ನ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ಸೊ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಯಾವ ದೇಶದಿಂದ ಇಂಡಿಯಾಗೆ ಚೀತಾಗಳನ್ನ ಇಂಟ್ರೊಡ್ಯೂಸ್ ಮಾಡಲಾಗಿದೆ ಫಸ್ಟ್ ಅಂತೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಇದು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್ ಸಮ್ಮಿಟ್ ಬಗ್ಗೆ ಆಯ್ತು. ನೆಕ್ಸ್ಟ್ ಸಮ್ಮಿಟ್ ಯಾವ್ದಿದೆ ಅಂತ ಅಂದ್ರೆ AI ಇಂಪ್ಯಾಕ್ಟ್ ಸಮ್ಮಿಟ್ 2026. AI ಇಂಪ್ಯಾಕ್ಟ್ ಸಮ್ಮಿಟ್ 2026. ಸೊ ಈ ಒಂದು AI ಇಂಪ್ಯಾಕ್ಟ್ ಸಮ್ಮಿಟ್ 2026 ಎಲ್ಲಿ ನಡೆಯುತ್ತೆ ಅಂತ ಅಂದ್ರೆ ನಡೆದಿದೆ ಅಂತ ಅಂದ್ರೆ ನ್ಯೂ ಡೆಲ್ಲಿ, ಇಂಡಿಯಾ. ನ್ಯೂ ಡೆಲ್ಲಿ, ಇಂಡಿಯಾ. ಇಲ್ಲಿ ಈ AI ಇಂಪ್ಯಾಕ್ಟ್ ಸಮ್ಮಿಟ್ ನಡೆದಿದೆ. ಸೊ ಇದ್ರದ್ದು ಥೀಮ್ ಏನಿದೆ ಅಂತ ಅಂದ್ರೆ ವೆಲ್ಫೇರ್ ಫಾರ್ ಆಲ್, ವೆಲ್ಫೇರ್ ಫಾರ್ ಆಲ್, ಹ್ಯಾಪಿನೆಸ್ ಫಾರ್ ಆಲ್. ಹ್ಯಾಪಿನೆಸ್ ಫಾರ್ ಆಲ್, ವೆಲ್ಫೇರ್ ಫಾರ್ ಆಲ್, ಹ್ಯಾಪಿನೆಸ್ ಫಾರ್ ಆಲ್. ಇದು ಇದ್ರದ್ದು AI ಇಂಪ್ಯಾಕ್ಟ್ ಸಮ್ಮಿಟ್ ಥೀಮ್ ಆಗಿದೆ. ಸೊ ನೆಕ್ಸ್ಟ್ ಸಮ್ಮಿಟ್ ಯಾವ್ದಿದೆ ಅಂತ ಅಂದ್ರೆ 18th ಬ್ರಿಕ್ಸ್ ಸಮ್ಮಿಟ್. 18th ಬ್ರಿಕ್ಸ್ ಸಮ್ಮಿಟ್ 2026. ಈ 18th ಬ್ರಿಕ್ಸ್ ಸಮ್ಮಿಟ್ 2026 ಎಲ್ಲಿ ನಡೆಯಲಿದೆ ಅಂತ ಅಂದ್ರೆ ನ್ಯೂ ಡೆಲ್ಲಿ, ಇಂಡಿಯಾ. ನ್ಯೂ ಡೆಲ್ಲಿ, ಇಂಡಿಯಾ. ಇಲ್ಲಿ ಈ 18th ಬ್ರಿಕ್ಸ್ ಸಮ್ಮಿಟ್ ನಡೆಯಲಿದೆ. ಸೊ ಇದ್ರದ್ದು ಥೀಮ್ ಏನಿದೆ ಅಂತ ಅಂದ್ರೆ ಬಿಲ್ಡಿಂಗ್ ರೆಸಿಲಿಯನ್ಸ್, ಬಿಲ್ಡಿಂಗ್ ರೆಸಿಲಿಯನ್ಸ್, ಇನೋವೇಷನ್, innovation, cooperation, cooperation and sustainability. ಇದು 18th ಬ್ರಿಕ್ಸ್ ಸಮ್ಮಿಟ್ ಥೀಮ್ ಆಗಿದೆ. ಬಿಲ್ಡಿಂಗ್ ರೆಸಿಲಿಯನ್ಸ್, ಇನೋವೇಷನ್, ಕೋಆಪರೇಷನ್ ಅಂಡ್ ಸಸ್ಟೈನಬಿಲಿಟಿ ಇದ್ರದ್ದು ಥೀಮ್ ಆಗಿದೆ. ಸೊ 17th ಬ್ರಿಕ್ಸ್ ಸಮ್ಮಿಟ್ ಎಲ್ಲಿ ನಡೆದಿತ್ತು ಅಂತ ಅಂದ್ರೆ ಬ್ರಿಕ್ಸ್ ಸಮ್ಮಿಟ್ ಎಲ್ಲಿ ನಡೆದಿತ್ತು ಅಂತಂದ್ರೆ ರಿಯೋ ಡಿ ಜನೈರೋ, ರಿಯೋ ಡಿ ಜನೈರೋ, ಬ್ರಾಜಿಲ್. ಬ್ರಾಜಿಲ್ನ ರಿಯೋ ಡಿ ಜನೈರೋದಲ್ಲಿ ಈ 17th ಬ್ರಿಕ್ಸ್ ಸಮ್ಮಿಟ್ ನಡೆದಿತ್ತು. ಸೊ ಈ ಬ್ರಿಕ್ಸ್ ಅನ್ನೋದು ಯಾವಾಗ ಪ್ರಾರಂಭ ಆಯ್ತು ಅಂತ ಅಂದ್ರೆ ಬ್ರಿಕ್ಸ್ ಅನ್ನೋದು ಯಾವಾಗ ಪ್ರಾರಂಭ ಆಯ್ತು ಅಂತ ಅಂದ್ರೆ ಇದು 2009 ಅಲ್ಲಿ ಪ್ರಾರಂಭ ಆಗತ್ತೆ. ಸೊ ಇದು ಪ್ರಾರಂಭ ಆದಾಗ ಬ್ರಿಕ್ ಆಗಿರುತ್ತೆ ಅಂತ ಅಂದ್ರೆ ಇದರಲ್ಲಿ ಬ್ರಾಜಿಲ್, ರಷ್ಯಾ, ಇಂಡಿಯಾ ಮತ್ತೆ ಚೀನಾ ಇಷ್ಟು ಕಂಟ್ರಿಗಳು ಫೌಂಡಿಂಗ್ ಮೆಂಬರ್ ಕಂಟ್ರೀಸ್ ಗಳಾಗಿರುತ್ತೆ. ಸೊ ಇದಕ್ಕೆ 2010 ಅಲ್ಲಿ ಸೌತ್ ಆಫ್ರಿಕಾ ಆಡ್ ಆಗೋದ್ರಿಂದ ಇದು ಬ್ರಿಕ್ಸ್ ಆಗತ್ತೆ. ಸೊ ಬ್ರಾಜಿಲ್, ರಷ್ಯಾ, ಇಂಡಿಯಾ, ಚೀನಾ ಅಂಡ್ ಸೌತ್ ಆಫ್ರಿಕಾ ಇರುವಂತಹ ಒಂದು ಇಂಟರ್ನ್ಯಾಷನಲ್ ಗ್ರೂಪ್ ಆಗತ್ತೆ. ಸೊ ಇದು ಪ್ರೆಸೆಂಟ್ ಆಗಿ ಇದರಲ್ಲಿ ನಾವು 11 ಕಂಟ್ರೀಸ್ ನ ನೋಡ್ಬೋದು.
ಪ್ರೆಸೆಂಟ್ ಆಗಿ ನಾವು 11 ಮೆಂಬರ್ ಕಂಟ್ರೀಸ್ ನ ನೋಡ್ಬೋದು. 11 ಮೆಂಬರ್ ಕಂಟ್ರೀಸ್ ನ ನೋಡ್ಬೋದು ಬ್ರಿಕ್ಸ್ ಅಲ್ಲಿ. ಈ ಬ್ರಾಜಿಲ್, ರಷ್ಯಾ, ಇಂಡಿಯಾ, ಚೀನಾ ಅಂಡ್ ಸೌತ್ ಆಫ್ರಿಕಾ ಇದು ಸೇರಿ 11 ಮೆಂಬರ್ ಕಂಟ್ರೀಸ್ ಬ್ರಿಕ್ಸ್ ಅಲ್ಲಿ ಇದೆ. ಸೊ ಯಾವ್ದು ಅಂತ ಹೇಳಿದ್ರೆ ನಿಮ್ಗೆ ಒಂದು ನ್ಯೂಮಾನಿಕ್ಸ್ ನ ಹೇಳ್ತೀನಿ, ಅದ್ರ ಮುಖಾಂತರ ನೀವು ಈಸಿಯಾಗಿ ನೆನ್ಪಿಟ್ಕೋಬಹುದು. ಐ ರ್ಯಾನ್ ಟು ಸಿ ಯು. ಐ ರ್ಯಾನ್ ಟು ಸಿ ಯು. ಈ ನ್ಯೂಮಾನಿಕ್ಸ್ ಮುಖಾಂತರ ಬ್ರಿಕ್ಸ್ ಗೆ ಆಡ್ ಆಗಿರುವಂತಹ ಕಂಟ್ರೀಸ್ ನ ನಾವು ಈಸಿಯಾಗಿ ನೆನ್ಪಿಟ್ಕೋಬಹುದು. ಸೊ ಐ ರ್ಯಾನ್ ಟು ಸಿ ಯು. ಸೊ ಯಾವೆಲ್ಲ ಕಂಟ್ರೀಸ್ ಅಂತ ಅಂದ್ರೆ, ಐ ಅಂದ್ರೆ ಇಂಡೋನೇಷಿಯಾ, ಇರಾನ್, ರ್ಯಾನ್ ಅಂದ್ರೆ ಇರಾನ್, ಸಿ ಅಂದ್ರೆ ಸೌದಿ ಅರೇಬಿಯಾ, ಇ ಅಂದ್ರೆ ಈಜಿಪ್ಟ್, ಇಥಿಯೋಪಿಯಾ, ಯುಎಇ. ಇದು ಬ್ರಿಕ್ಸ್ ಕಂಟ್ರೀಸ್ ಅನ್ನ ನೆನ್ಪಿಟ್ಕೊಳ್ಳೋದಕ್ಕೆ ನ್ಯೂಮಾನಿಕ್ಸ್ ಆಗಿದೆ. ಇದ್ರ ಜೊತೆಗೆ ಬ್ರಿಕ್ಸ್ ಅಂದ್ರೆ ಬ್ರಾಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ. ಇವು 11 ಕಂಟ್ರೀಸ್ ನಾವು ಬ್ರಿಕ್ಸ್ ಅಲ್ಲಿ ನೋಡ್ಬೋದು. ಇದರಲ್ಲಿ ರೀಸೆಂಟ್ ಆಗಿ ಬ್ರಿಕ್ಸ್ ಗೆ ಆಡ್ ಆಗಿರುವಂತಹ ಕಂಟ್ರಿ ಯಾವುದು ಅಂತ ಹೇಳಿ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಸಮಿಟ್ ಯಾವ್ದಿದೆ ಅಂತ ಅಂದ್ರೆ ಕಾಪ್ 17. ಈ ಕಾಪ್ ಸಮಿಟ್ ಗಳ ಬಗ್ಗೆ ಹೇಳೋದಕ್ಕೂ ಮುಂಚೆ, ಈ ಕಾಪ್ ಅಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ಎನ್ವಿರಾನ್ಮೆಂಟ್ ರಿಲೇಟೆಡ್ ಆಗಿ ನಡೆಯುವಂತಹ ಕಾಪ್ಗಳು. ಈ ಕಾಪ್ ಸಮಿಟ್ ಅಲ್ಲಿ ಕೆಲವೊಬ್ಬರಿಗೆ ಯಾರು ರೀಸೆಂಟ್ ಆಗಿ ಓದುವಂತಹ ಆಸ್ಪರೆಂಟ್ಸ್ ಇರ್ತಾರೆ, ಅದ್ರಲ್ಲಿ ಅವರಿಗೆ ಕನ್ಫ್ಯೂಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಕಾಪ್ 17 ಅಂತ ಹೇಳಿ, ಕಾಪ್ 31, ಕಾಪ್ 17 ಅಂತ ಹೇಳಿದ್ರೆ ಎಲ್ಲ ಸೇಮೇ ಇದೆ ಅಲ್ಲ. ಏನಿದು ಕಾಪ್ ಅಂತ ಅಂದ್ರೆ, ಇವು ಮೇಜರ್ ಆಗಿ ಎನ್ವಿರಾನ್ಮೆಂಟ್ ರಿಲೇಟೆಡ್ ಆಗಿ ನಡೆಯುವಂತಹ ಕಾಪ್ ಸಮಿಟ್ ಗಳಾಗಿದೆ. ಸೊ ಯಾವ್ದ್ರ ರಿಲೇಟೆಡ್ ಆಗಿ ನಡೀತವೆ ಅಂತ ಅಂದ್ರೆ ಸಿಬಿಡಿ ಆಗಿರ್ಬೋದು, ಸಿಬಿಡಿ ಕಾಪ್, ಯುಎನ್ FCC ಕಾಪ್, ಯುಎನ್ CCD ಕಾಪ್ ಅಂದ್ರೆ ಬಯೋಡೈವರ್ಸಿಟಿ ರಿಲೇಟೆಡ್ ಆಗಿರ್ಬೋದು, ಕ್ಲೈಮೇಟ್ ಚೇಂಜ್ ರಿಲೇಟೆಡ್ ಮತ್ತೆ ಡೆಸರ್ಟಿಫಿಕೇಶನ್ ರಿಲೇಟೆಡ್ ಆಗಿ ಕಾಪ್ ಸಮಿಟ್ ಗಳು ನಡೆಯುತ್ತೆ. ಕಾಪ್ ಅಂದ್ರೆ ಏನಿಲ್ಲ, ಕಾನ್ಫರೆನ್ಸ್ ಆಫ್ ದ ಪಾರ್ಟೀಸ್. ಇದು ಎನ್ವಿರಾನ್ಮೆಂಟ್ ರಿಲೇಟೆಡ್ ಆಗಿ ನಡೆಯುವಂತಹ ಸಮಿಟ್ ಗಳಾಗಿದೆ. ಸೊ ಇದರಲ್ಲಿ ಮೊದಲನೇದಾಗಿ ಯಾವ ಸಮಿಟ್ ಅಂತ ಅಂದ್ರೆ CBD ಕಾಪ್. ಕಾಪ್ 17 2026. ಇದು ಎಲ್ಲಿ ನಡೀತಾ ಇದೆ ಅಂತ ಅಂದ್ರೆ ಎರಿವಾನ್ ಇನ್ ಅರ್ಮೇನಿಯಾ. ಇಲ್ಲಿ ಈ CBD ಕಾಪ್ 17 ನಡೀತಾ ಇದೆ. ಸೊ ಕಾಪ್ 16 ಎಲ್ಲಿ ನಡೆದಿತ್ತು ಅಂತ ಅಂದ್ರೆ ಕಾಪ್ 16 ಕಾಲಿ ಕೊಲಂಬಿಯಾ. ಇಲ್ಲಿ ಕಾಪ್ 16 ನಡೆದಿತ್ತು. ಇದು CBD ಅಂದ್ರೆ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ. ಇದ್ರ ರಿಲೇಟೆಡ್ ಆಗಿ ನಡೆಯುವಂತಹ ಕಾಪ್ ಆಗಿದೆ. ಈ CBD ಅನ್ನೋದು 1992 ಅಲ್ಲಿ ರಿಯೋ ಅರ್ತ್ ಸಮಿಟ್ ಅಂತೇಳಿ, ರಿಯೋ ಡಿ ಜನೈರೋ ಬ್ರಾಜಿಲ್ ಅಲ್ಲಿ ನಡೆಯುವಂತಹ ಸಮಿಟ್, ರಿಯೋ ಅರ್ತ್ ಸಮಿಟ್ ಅಲ್ಲಿ
ಸಮಿಟ್ ಅಲ್ಲಿ ಫಾರ್ಮ್ ಆಗಿರುವಂತಹ ಒಂದು ಕನ್ವೆನ್ಷನ್ ಆಗಿದೆ. ಅಂದ್ರೆ ಜೀವ ವೈವಿಧ್ಯತೆ ರಿಲೇಟೆಡ್ ಆಗಿರುವಂತಹ ಒಂದು ಕನ್ವೆನ್ಷನ್ ಆಗಿದೆ. ಸೊ ಇಲ್ಲಿ ಈ ಜೀವ ವೈವಿಧ್ಯತೆನ ಅಂದ್ರೆ ಯಾವ ರೀತಿ ಸಂರಕ್ಷಣೆ ಮಾಡ್ಬೇಕು ಅಥವಾ ಯಾವ ರೀತಿ ಅದ್ರದ್ದು ಎಲ್ಲ ಶೇರಿಂಗ್ ಆಗಿರ್ಬೋದು ಅದ್ರ ರಿಲೇಟೆಡ್ ಆಗಿ ಇಲ್ಲಿ ಡಿಸ್ಕಷನ್ ಮಾಡಲಾಗುತ್ತೆ. ಸೊ ಇದು CBD ಕಾಪ್ ಬಗ್ಗೆ ಆಯ್ತು. ನೆಕ್ಸ್ಟ್ ಕಾಪ್ ಯಾವುದು ಅಂತ ಅಂದ್ರೆ UNFCCC ಕಾಪ್. UNFCCC ಕಾಪ್ 31st. UNFCCC ಕಾಪ್ 31st. ಇದು ಎಲ್ಲಿ ನಡೀತಾ ಇದೆ ಅಂತ ಅಂದ್ರೆ ಆಂತಲ್ಯ ಇನ್ ಟರ್ಕಿ. ಇಲ್ಲಿ ಈ UNFCCC ಕಾಪ್ 31st ನಡೀತಾ ಇದೆ. ಸೊ ಕಾಪ್ 30 ಎಲ್ಲಿ ನಡೆದಿತ್ತು ಅಂತ ಅಂದ್ರೆ ಬ್ರಾಜಿಲ್ನ ಬೆಲಿನ್. ಇಲ್ಲಿ ಕಾಪ್ 30 ನಡೆದಿತ್ತು. ಕಾಪ್ 31st ಆಂತಲ್ಯ ಟರ್ಕಿ ಇಲ್ಲಿ ನಡೀತಾ ಇದೆ. ಸೊ ಈ UNFCCC ಇದು ಯಾವಾಗ ಪ್ರಾರಂಭ ಆಯ್ತು ಅಂತ ಅಂದ್ರೆ ಇದು ಕೂಡ 1992 ಅಲ್ಲಿ ಈ ರಿಯೋ ಅರ್ತ್ ಸಮಿಟ್ ಅಲ್ಲಿ ಸ್ಟಾರ್ಟ್ ಆಗಿರುವಂತ ಒಂದು ಕನ್ವೆನ್ಷನ್ ಆಗಿದೆ. ಸೊ ಇದು UNFCCC ಅಂದ್ರೆ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಇದು UNFCCC ಫುಲ್ ಫಾರ್ಮ್ ಆಗಿದೆ. ಇದು 1992 ಅಲ್ಲಿ ಸ್ಟಾರ್ಟ್ ಆಗುತ್ತೆ. 1994 ಇಂದ ಇದು ಜಾರಿಗೆ ಬರುತ್ತೆ. ಸೊ ಇದು UNFCCC ಕಾಪ್ ಬಗ್ಗೆ ಆಯ್ತು. ನೆಕ್ಸ್ಟ್ ಕಾಪ್ ಯಾವುದು ಅಂತ ಅಂದ್ರೆ UNCCD ಕಾಪ್ 17. UNCCD ಕಾಪ್ 17 2026. ಈ ಒಂದು UNCCD ಕಾಪ್ 17 ಎಲ್ಲಿ ನಡೀತಾ ಇದೆ ಅಂತ ಅಂದ್ರೆ ಉಲಾನ್ ಬಾತರ್ ಇನ್ ಮಂಗೋಲಿಯಾದ ಉಲಾನ್ ಬಾತರ್ ಇಲ್ಲಿ ಈ UNCCD ಕಾಪ್ 17 ನಡೀತಾ ಇದೆ. ಸೊ ಈ ಕಾಪ್ 16 ಎಲ್ಲಿ ನಡೆದಿತ್ತು ಅಂತ ಅಂದ್ರೆ ರಿಯಾದ್ ಸೌದಿ ಅರೇಬಿಯಾ. ಇಲ್ಲಿ UNCCD ಕಾಪ್ 16 ನಡೆದಿರುತ್ತೆ. ಈ UNCCD ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್. ಇದ್ರದ್ದು ಫುಲ್ ಫಾರ್ಮ್ ಆಗಿದೆ. ಸೊ ಇದು 1994 ಅಲ್ಲಿ ಇದು ಫ್ರಾನ್ಸ್ ಅಲ್ಲಿ ಇದು ಸ್ಟಾರ್ಟ್ ಆಗುತ್ತೆ ಈ ಒಂದು ಕನ್ವೆನ್ಷನ್. ಇದು UNCCD ಕಾಪ್ ಬಗ್ಗೆ ಆಯ್ತು. SCO ಸಮಿಟ್ 2026. ಶಾಂಘೈ ಕೋಆಪರೇಷನ್ ಸಮಿಟ್ 2026. SCO ಸಮಿಟ್ 2026. ಇದು ಎಷ್ಟನೇ ಸಮಿಟ್ ಆಗಿದೆ ಅಂತ ಅಂದ್ರೆ 26th SCO ಸಮಿಟ್ ಆಗಿದೆ.
ಈ ಒಂದು ಸಮಿಟ್ ಎಲ್ಲಿ ನಡೆಯುತ್ತೆ ಅಂತ ಅಂದ್ರೆ ಬಿಷ್ಕೇಕ್, ಕಿರ್ಗಿಸ್ತಾನ್. ಕಿರ್ಗಿಸ್ತಾನ್ ಇಲ್ಲಿ ಈ ಒಂದು ಸಮಿಟ್ ನಡೆಯುತ್ತೆ. 25th 25ನೇ SCO ಸಮಿಟ್ ಎಲ್ಲಿ ನಡೆದಿತ್ತು ಅಂತ ಅಂದ್ರೆ ಟಿಯಾಜಿನ್, ಚೀನಾ. ಇಲ್ಲಿ 25ನೇ SCO ಸಮಿಟ್ ನಡೆದಿತ್ತು. ಸೊ ಈ ಶಾಂಘೈ ಕೋಆಪರೇಷನ್ ಯಾವಾಗ ಸ್ಟಾರ್ಟ್ ಆಯ್ತು ಅಂತ ಅಂದ್ರೆ 2001 ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಅಂದ್ರೆ ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಚೀನಾದ ಬೀಜಿಂಗ್ ಅಲ್ಲಿದೆ. ಚೀನಾದ ಬೀಜಿಂಗ್ ಅಲ್ಲಿ ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಇದೆ. ಸೊ ಇದು SCO ಸಮಿಟ್ ಬಗ್ಗೆ ಆಯ್ತು. ಸೊ ಇದರಲ್ಲಿ ಎಷ್ಟು ಕಂಟ್ರೀಸ್ ಬರುತ್ತೆ ಅಂತ ಅಂದ್ರೆ 10 ಕಂಟ್ರೀಸ್ ಬರುತ್ತೆ. 10 ಮೆಂಬರ್ ಕಂಟ್ರೀಸ್ ಇದೆ SCO ಅಲ್ಲಿ. ಯಾವೆಲ್ಲ ಕಂಟ್ರೀಸ್ ಬರುತ್ತೆ ಅಂತ ಅಂದ್ರೆ ಇದರಲ್ಲಿ ಯಾವೆಲ್ಲ ಮೆಂಬರ್ ಕಂಟ್ರೀಸ್ ಇದೆ ಅಂತ ನೋಡೋದಾದ್ರೆ ನಮ್ಮ ಇಂಡಿಯಾ ಕೂಡ SCOದು ಮೆಂಬರ್ ಕಂಟ್ರಿ ಆಗಿದೆ. ಸೊ ಯಾವೆಲ್ಲ ಕಂಟ್ರೀಸ್ ಬರುತ್ತೆ ಅಂತ ಅಂದ್ರೆ ಇಂಡಿಯಾ, ಕಜಕಿಸ್ತಾನ್, ಚೀನಾ, ಕಿರ್ಗಿಸ್ತಾನ್, ರಷ್ಯಾ, ಪಾಕಿಸ್ತಾನ್, ತಜಕಿಸ್ತಾನ್, ಉಜ್ಬೇಕಿಸ್ತಾನ್, ಇರಾನ್, ಬೆಲಾರಸ್. ಇವು ಈ 10 SCOದು ಮೆಂಬರ್ ಕಂಟ್ರೀಸ್ ಆಗಿದೆ. ಸೊ ಇದರಲ್ಲಿ ಈ ಸ್ಥಾನ್ ಅಂತ ಏನ್ ಬರ್ತವೆ, ಕಿರ್ಗಿಸ್ತಾನ್ ಆಗಿರ್ಬೋದು, ಉಜ್ಬೇಕಿಸ್ತಾನ್ ಆಗಿರ್ಬೋದು, ಈ ಎಲ್ಲಾ ಕಂಟ್ರೀಸ್, ಅಫ್ಘಾನಿಸ್ತಾನ್ ಒಂದ್ ಬಿಟ್ಟು ಮಿಕ್ಕಿದ ಎಲ್ಲಾ ಕಂಟ್ರೀಸ್ ಇದರಲ್ಲಿ ಬರುತ್ತೆ. ಅದನ್ನ ಬಿಟ್ರೆ ಇಂಡಿಯಾ, ಚೀನಾ, ರಷ್ಯಾ, ಬೆಲಾರಸ್, ಇರಾನ್ ಇವು ಎಕ್ಸ್ಟ್ರಾ ಕಂಟ್ರೀಸ್ ಆಗಿರತ್ತೆ. ಸೊ ಇದು SCO ಬಗ್ಗೆ ಆಯ್ತು. ಸೊ ಈ ಇಷ್ಟೊತ್ತು ಏನೆಲ್ಲ ಸಮ್ಮಿಟ್ ಗಳನ್ನ ನೋಡಿದ್ವಿ, ಅದೆಲ್ಲ ಸಮ್ಮಿಟ್ಗಳು ಎಷ್ಟನೇ ಸಮ್ಮಿಟ್ ಮತ್ತೆ ಯಾವ ಒಂದು ಸ್ಥಳದಲ್ಲಿ ನಡೆಯುತ್ತೆ ಅಂತ ಹೇಳಿ ಒಂದೇ ಚಾರ್ಟ್ ಅಲ್ಲಿ ಇಲ್ಲಿ ಕೊಡಲಾಗಿದೆ. ನೀವು ಇದನ್ನ ಸ್ಕ್ರೀನ್ ಶಾಟ್ ತಗೋಬಹುದು. ಮೊದಲನೇದಾಗಿ ಯಾವ ಸಮ್ಮಿಟ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಅಂತ ಅಂದ್ರೆ 52nd G7 ಸಮ್ಮಿಟ್ 2026. ಇದು ಎಲ್ಲಿ ನಡೆದಿದೆ ಅಂತ ಅಂದ್ರೆ ವಿಯನ್, ಫ್ರಾನ್ಸ್ ಅಲ್ಲಿ. ಸೆಕೆಂಡ್ ಬಂದು 21st G20 ಸಮ್ಮಿಟ್ 2026. ಇದು ಮಿಯಾಮಿ, ಫ್ಲೋರಿಡಾ, USA ಅಲ್ಲಿ ಇದು ನಡೆಯಲಿದೆ. ಥರ್ಡ್ ಬಂದು ಫಸ್ಟ್ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್ ಸಮ್ಮಿಟ್ 2026. ಇದು ನ್ಯೂ ಡೆಲ್ಲಿಯಲ್ಲಿ ನಡೆದಿದೆ. ನೆಕ್ಸ್ಟ್ ಫೋರ್ತ್ ಬಂದು ಫೋರ್ತ್ AI ಇಂಪ್ಯಾಕ್ಟ್ ಸಮ್ಮಿಟ್ 2026. ಇದು ನ್ಯೂ ಡೆಲ್ಲಿಯಲ್ಲಿ ನಡೆದಿದೆ. 18 ಬ್ರಿಕ್ಸ್ ಸಮ್ಮಿಟ್ 2026. ಇದು ಕೂಡ ನ್ಯೂ ಡೆಲ್ಲಿಯಲ್ಲಿ ನಡೆಯಲಿದೆ. ನೆಕ್ಸ್ಟ್ CBD COP 17 ಇದು 2026. ಇದು ಎರಿವಾನ್, ಅರ್ಮೇನಿಯಾದಲ್ಲಿ ನಡೀತಾ ಇದೆ. UNFCCC COP 31 ಇದು ಆಂತಲ್ಯ, ಟರ್ಕಿಯಲ್ಲಿ ನಡೆಯಲಿದೆ. UNCCD COP 17 ಸಮ್ಮಿಟ್ ಇದು ಉಲಾನ್ ಬಾತರ್, ಮಂಗೋಲಿಯಾದಲ್ಲಿ ನಡೀತಾ ಇದೆ. 26th SCO ಸಮ್ಮಿಟ್ 2026. ಇದು ಬಿಷ್ಕೇಕ್, ಕಿರ್ಗಿಸ್ತಾನದಲ್ಲಿ ನಡೀತಾ ಇದೆ. ನೆಕ್ಸ್ಟ್ 48 ಆಸಿಯನ್ ಸಮ್ಮಿಟ್ 2026. ಇದು ಸಿಬು ಸಿಟಿ, ಫಿಲಿಪೈನ್ಸ್ ಅಲ್ಲಿ ನಡೆಯುತ್ತೆ. 49th ಆಸಿಯನ್ ಸಮ್ಮಿಟ್ 2026. ಇದು ಮೆಟ್ರೋ ಮನಾಲಿಯಾ, ಫಿಲಿಪೈನ್ಸ್ ಇಲ್ಲಿ ನಡೆಯುತ್ತೆ. ಸೊ ಇದಿಷ್ಟು 2026 ಅಲ್ಲಿ ನಡೆದಿರೋ ಮತ್ತು ನಡೆಯಲಿರುವಂತಹ ಪ್ರಮುಖ ಶೃಂಗ ಸಭೆಗಳು ಮತ್ತು ಸ್ಥಳಗಳಾಗಿದೆ. ಸೊ ಇದ್ರ ರಿಲೇಟೆಡ್ ಆಗಿ ಒಂದೆರಡು ಕ್ವೆಶನ್ ಅನ್ನ ಕೊಡಲಾಗಿದೆ. ನೀವು ಅದಕ್ಕೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಅನ್ನ ತಿಳಿಸಿ. ಫಸ್ಟ್ ಕ್ವೆಶನ್ ಯಾವುದು ಅಂತ ಅಂದ್ರೆ ವಿಚ್ ಕಂಟ್ರಿ ಈಸ್ ಹೋಸ್ಟಿಂಗ್ ದ 18th BRICS summit in 2026 and what is the official theme for its chairship? ಇದು ಫಸ್ಟ್ ಕ್ವೆಶನ್ ಆಗಿದೆ. ಸೊ ಆಪ್ಷನ್ ಎ ಬ್ರಾಜಿಲ್, ಸ್ಟ್ರೆಂಥನಿಂಗ್ ದ ಗ್ಲೋಬಲ್ ಸೌತ್ ಕೋಆಪರೇಷನ್. ಆಪ್ಷನ್ ಬಿ ರಷ್ಯಾ, ಪಾರ್ಟ್ನರ್ಶಿಪ್ ಫಾರ್ ದ ಗ್ಲೋಬಲ್ ಸ್ಟೆಬಿಲಿಟಿ ಅಂಡ್ ಸೆಕ್ಯೂರಿಟಿ. ಆಪ್ಷನ್ ಸಿ ಇಂಡಿಯಾ, ಬಿಲ್ಡಿಂಗ್ ಫಾರ್ ರೆಸಿಲಿಯನ್ಸ್, ಇನೋವೇಷನ್, ಕೋಆಪರೇಷನ್ ಅಂಡ್ ಸಸ್ಟೈನಬಿಲಿಟಿ. ಆಪ್ಷನ್ ಡಿ ಚೀನಾ, ಹೈ ಕ್ವಾಲಿಟಿ ಬ್ರಿಕ್ಸ್ ಪಾರ್ಟ್ನರ್ಶಿಪ್. ಇದು ಆಪ್ಷನ್ಸ್ ಆಗಿದೆ. ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತಂದ್ರೆ ನೆಕ್ಸ್ಟ್ ಕ್ವೆಶನ್ ವಿಚ್ ಕಂಟ್ರಿ ಹ್ಯಾಸ್ ಬೀನ್ ಕನ್ಫರ್ಮ್ಡ್ ಆಸ್ ದ ಅಫಿಷಿಯಲ್ ಹೋಸ್ಟ್ ವೆನ್ಯೂ ಫಾರ್ ದ COP 31 UN ಕ್ಲೈಮೇಟ್
ಕ್ಲೈಮೇಟ್ ಸಮ್ಮಿಟ್ scheduled for November 2026. Option Australia, Brazil, option C Turkey, option D United Arab Emirates. ಈ ಕ್ವೆಶನ್ಗೆ ಆನ್ಸರ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಯಾರಿಗೆಲ್ಲ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಸುತ್ತೆ ಅವ್ರಿಗೆಲ್ಲ ಆದಷ್ಟು ವಿಡಿಯೋನ ಶೇರ್ ಮಾಡಿ. Thank you for watching.